ಈಗ ಬಿಗ್ ಸ್ಟಾರ್ ಆಗಬೇಕು ಅಂತ ಹೇಳಿದ ತಕ್ಷಣ ಹೇಳ್ತಿದ್ದೀರಾ. ಸೊ ಯಾವ್ಯಾವ ಬಿಗ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕು ಅನ್ನೋ ಎಲ್ಲರ ಜೊತೆ ಎಲ್ಲರ ಜೊತೆ ಲೈಕ್ ನನಗೆ ಸಿಕ್ಕಾಪಟ್ಟೆ ಹೀರೋಗಳ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ. ಫಸ್ಟು ಅನಂತ್ ನಾಗ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ. ನನ್ನ ಫೇವ್ರೆಟ್ ಹೀರೋ ಅವರು. ನಾನು ಚಿಕ್ಕವಳಿದ್ದಾಗ ಅವರು ಆ ಡಾನ್ಸು ಅದೆಲ್ಲ ನೋಡಿ ಬೆಳೆದಿರೋದು. ಸೊ ಐ ವಾಂಟ್ ಟು ಆ್ಯಕ್ಟ್ ವಿತ್ ಹಿಮ್. ಅವ್ರ ಮಗಳಾಗೋ ಏನೋ ಒಂದು ಪಾತ್ರ ಒಂದು 2 ನಿಮಿಷ ಬಂದೋದ್ರೆ ಸಾಕು. ಐ ರಿಯಲಿ ವಾಂಟ್ ಟು ಆ್ಯಕ್ಟ್ ವಿತ್ ಹಿಮ್. ಅವರಿಂದ ಶಂಕರ್ ನಾಗ್ ಸರ್ನು ಟಚ್ ಮಾಡ್ದಂಗೆ ಒಂದು ಫೀಲ್ ಬರುತ್ತೆ. ಸೊ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು. ಸುಮಾರು ಜನ ಜೊತೆ ಆಲ್ಮೋಸ್ಟ್ ಈಗ ಇಂಡಸ್ಟ್ರಿಲಿ ಯಾರು ಇದ್ದಾರೆ ಒಂದು ರೌಂಡ್ ಬರಬೇಕು ಅಂತ ಆಸೆ ಇದೆ. ಓಕೆ, ಈಗ ಈ ಸಾಂಗಲ್ಲಿ ನೀವು ಇಷ್ಟು ಬೋಲ್ಡ್ ಆಗಿರೋದನ್ನ ನೋಡಿದ್ರೆ, ಮತ್ತೆ ಈ ನಿಮ್ಮ ಚಾರ್ಮಿಂಗ್ ಇರಲಿ, ನಿಮ್ಮ ಬ್ಯೂಟಿ ಇರಲಿ, ಅಭಿನಯ ಇರಲಿ ಎಲ್ಲ ನೋಡಿದ್ರೆ ಇಲ್ಲೊಂದು 2-3 ಸಿನಿಮಾ ಮಾಡ್ತಾರೆ, ಬೇರೆ ಭಾಷೆಗೆ ಆಬ್ವಿಯಸ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಈಗ ಹಂಗಿದೆ ಪರಿಸ್ಥಿತಿ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಇಂಡಸ್ಟ್ರಿಯಿಂದ. ಎಸ್ಪೆಷಲಿ ಶೆಟ್ಟೀಸ್ ಹುಡುಗಿರು ಆಲ್ಮೋಸ್ಟ್ ಹೋಗಿದ್ದಾರೆ ಇಲ್ಲಿವರೆಗೂ. ಸೊ ಪರಭಾಷೆಯಿಂದ ಯಾವುದಾದ್ರೂ ಆಫರ್ಗಳು ಇಲ್ಲಿ ತನಕ ಬಂದಿದೆಯಾ ಶರಣ್ಯ? ಅಥವಾ ಈ ಸಿನಿಮಾದ ಸಾಂಗ್ಸನ್ನು ನೋಡಿದ ಮೇಲೆ ಯಾರಾದರೂ ಅಪ್ರೋಚ್ ಮಾಡಿದ್ರಾ? ಹೋಗೋಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಫಸ್ಟ್ ಆಫ್ ಆಲ್ ಬೇರೆ ಇಂಡಸ್ಟ್ರಿಗೆ? ಬಂದಿದೆ ಆಫರ್ಸ್ಗಳು, ಸುಮಾರು ಬರ್ತಿದೆ. ಬಟ್ ನಂಗೇನಂದರೆ ಸುಮ್ಮನೆ ಅಂದರೆ ನಾನು ಯಾವತ್ತೂ ದುಡಿಬೇಕು ಅಥವಾ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ನಾನು ಹೋದೋಳೆ ಅಲ್ಲ. ಅಂದರೆ ಇದರಿಂದ ನನಗೆ ಈಗ ಸಿನಿಮಾ ಕೆರಿಯರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಅದನ್ನು ಮಾಡ್ತೀನಿ ಯೂಶ್ವಲಿ. ಸೊ ಸಿನಿಮಾಗಳು ತುಂಬ ಬರ್ತಾಯಿದೆ. ಬಹುಶಃ ರೈಟ್ ಪ್ರಾಜೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ ಟು ಡೆಬ್ಯೂ ಅಲ್ಲಿ. ಸೊ ಅದಕ್ಕೆ ಸುಮ್ಮನೆ ಇದ್ದೀನಿ. ಬಟ್ ಕರ್ನಾಟಕನ ಬಿಟ್ಟು ಹೋಗೋದು ಅಥವಾ ಕನ್ನಡ ಸಿನಿಮಾನ ಬಿಟ್ಟು ಹೋಗೋವಂಥ ಯಾವುದೇ ಯೋಚನೆನೂ ಇಲ್ಲ, ನಾನು ಮಾಡೋದು ಇಲ್ಲ. ಯಾಕಂದರೆ ನಾನು ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ನಮ್ಮ ಅಪ್ಪ ಅಮ್ಮ ಇಲ್ಲಿನವರು, ನನ್ನ ಸುತ್ತಮುತ್ತ ಫ್ರೆಂಡ್ಸ್ ಆಗಿ ಇಲ್ಲಿನವರು. ಫಸ್ಟ್ ಇಲ್ಲೇ ನಾನು ನೆಲೆ ಹಾಕಬೇಕು. ಅದಾದಮೇಲೆ ಈಗ ಅಲ್ಲಿ ಹೋಗಿ ಮಾಡಿದ್ರು ನಂಗೆ ದುಡ್ಡು ಸಿಗುತ್ತೆ, ಫೇಮ್ ಸಿಗುತ್ತೆ ಬಿಟ್ಟರೆ ಲೈಕ್ ಪಕ್ಕದ ಮನೆ ಅದು. ಫಸ್ಟು ನಮ್ಮ ಮನೇಲಿ ನಾವು ಇದು ಮಾಡ್ಕೋಬೇಕು. ಆ್ಯಂಡ್ ಯಾವತ್ತೂ ಬಿಟ್ಟು ಅಂದರೆ ಇಲ್ಲಿ ಮಾಡೋದೇ ಇಲ್ಲ ನಾನು. ಈಗ ಅಲ್ಲಿ ಒಂದ್ಸತಿ ಹೋಗ್ಬಿಟ್ರೆ ಇಲ್ಲಿ ಮಾಡೋ ಸ್ಟಾಪ್ ಮಾಡಿಬಿಡ್ತೀನಿ, ಬರೀ ದೊಡ್ಡ ದೊಡ್ಡ ಪ್ರಾಜೆಕ್ಟೇ ಮಾಡ್ತೀನಿ. ನಂಗೆ ಆ ಥರ ಯಾವುದೂ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ 20-25 ವರ್ಷ ನಾನು ಕಂಪ್ಲೀಟ್ ಮಾಡಲೇಬೇಕು. ಈಗಲೂ ಶ್ರುತಿ ಮ್ಯಾಮ್ ಆ್ಯಕ್ಟ್ ಮಾಡ್ತಾರೆ, ತಾರಾ ಮ್ಯಾಮ್ ಆ್ಯಕ್ಟ್ ಮಾಡ್ತಾರೆ. ನಾನು ಅವ್ರ ಸಾಲಿಗೆ ಹೋಗಲೇಬೇಕು. ಈಗೇನೋ ಮದುವೆ ಆಗೋಯ್ತು, ನಾನು ಇಂಡಸ್ಟ್ರಿ ಬಿಡ್ತೀನಿ, ನಂಗೆ ಬ್ರೇಕ್ ಬೇಕು, ನನ್ನ ಲೈಫ್ ಲಾಂಗ್ ನಾನು ಆ್ಯಕ್ಟ್ ಮಾಡ್ತಿರ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಅದು ಪಕ್ಕದ ಬೇರೆ ಇಂಡಸ್ಟ್ರಿಗೆ ಕರೆದ್ರೂ ವಿತ್ ಲವ್ ನಾನು ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ. ಬಿಕಾಸ್ ಆ ಕೆರಿಯರ್ ಬ್ರಾಡ್ ಮಾಡ್ಕೊಳ್ಳೋಕ್ಕೆ ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಬಿಟ್ಟರೆ ಕನ್ನಡ ಸಿನಿಮಾನಂತೂ ನನ್ನ ಲೈಫ್ ಲಾಂಗ್ ಅದು ಬಿಡಲ್ಲ. ಅವರೇ ಬಿಟ್ಟರು ನಾನು ಬಿಡಲ್ಲ. ಬಹುಶಃ ನಾನೇ ಬೇಕಿದ್ರೆ ಪ್ರೊಡ್ಯೂಸ್ ಮಾಡ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ಬಟ್ ಬಿಡಲ್ಲ. ಈಗ ನೀವೇ, ನಂಗೆ ಇರಲಿಲ್ಲ ಇಂಟೆನ್ಷನ್ ಇರಲಿಲ್ಲ, ನೀವೇ ಹೇಳಿದ್ರಿ ಮದುವೆ ಆಗಿ ಮಗು ಆಗಿ ಬ್ರೇಕ್ ಬೇಕು ಅಂತ ಅನ್ಸಿದ್ರು ಕೂಡ, ಬ್ರೇಕ್ ತೊಗೊಂಡ್ರು ಕೂಡ ವಾಪಸ್ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತಂದರೆ, ಸೊ ಶರಣ್ಯಾಗೆ ಮದುವೆ ಒತ್ತಡ, ಪ್ರೆಷರ್ಸ್ ಫ್ಯಾಮಿಲಿ ಕಡೆಯಿಂದ ಇದೆಯಾ? ಅಥವಾ ಮದುವೆ ಆಗೋದಾದರೆ ಯಾವಾಗ? ಪ್ರಪೋಸಲ್ಸ್ ಬರ್ತಾ ಇದೆಯಾ? ಹೇಗೆ? ಸಿಂಗಲ್ಲ ಅಥವಾ ಕಮಿಟೆಡ್ಡಾ? ಈ ಥರದ್ದೆಲ್ಲ ಕ್ವಶನ್ಸು ನಿಮ್ಮ ಫ್ಯಾನ್ಸ್ಗಂತೂ ಇದ್ದೇ ಇದೆ. ಇಲ್ಲಪ್ಪ, ನನಗಿನ್ನೂ ಸುಮಾರು ಟೈಮ್ ಇದೆ ಮದುವೆ ಆಗೋಕ್ಕೆ. ಮನೆಯಲ್ಲೂ ಏನು ಪ್ರೆಷರ್ ಇಲ್ಲ. ದೇ ಆರ್ ವೆರಿ ಸಪೋರ್ಟಿವ್. ಅಂದರೆ ಮೇ ಬಿ ಇನ್ನೊಂದು 1-2 ವರ್ಷ ಆದರೆ ಬರ್ಬೋದು ಪ್ರೆಷರು, ಸದ್ಯಕ್ಕಿಲ್ಲ. ಆ್ಯಂಡ್ ಮದುವೆ ಯೋಚನೆನೂ ಬಂದಿಲ್ಲ. ಯಾಕಂದರೆ ಈಗ ಎಷ್ಟೊಂದು ಜನ ಪ್ರೆಷರ್ ಇರೋದು ಎಲ್ಲಿ ಗೊತ್ತಾ? ಈಗ ಆಚೆ ಹೋದಾಗ ನಾವು ಶರಣ್ಯ ಮದುವೆ ಆಗಿ ಸೆಟಲ್ ಆಗೋದು ಯಾವಾಗ ಅಂತ ಕೇಳ್ತಾರೆ. ಅದಕ್ಕೆ ಸೆಟಲ್ ಆಗೋಕ್ಕೆ ಮದುವೆ ಆಗಬೇಕಾ ಅಂತ ನನ್ನ ಕ್ವೆಶನ್ನು. ರಿಲೇಷನ್ಸ್ ರಿಲೇಷನ್ಸ್ ಎಲ್ಲ ಮದುವೆ ಆಗಿ ಸೆಟಲ್ ಆಗೋದು ಯಾವಾಗ ಅಂತ ಕೇಳ್ತಾರೆ. ಈಗ ಮೊನ್ನೆನೂ ಯಾರೊಬ್ರು ಕಾಲ್ ಮಾಡಿದ್ರು, ನಮ್ಮ ಫಾರ್ ರಿಲೇಟಿವ್ ಕಾಲ್ ಮಾಡಿ, ಈಗ ಆಯಿತು ನಿನ್ನ ಆಸೆ ಪ್ರಕಾರ ಒಂದು ಸಿನಿಮಾ ಆಯ್ತಲ್ಲ, ಒಂದು ಸ್ಟಾರ್ ಜೊತೆ ಫೇಮ್ ಎಲ್ಲ ಬಂತಲ್ಲ, ಬಿಡು ಇವಾಗ ಮದುವೆ ಆಗಿ ಸೆಟ್ಲ್ ಆಗಬೇಕಮ್ಮ ಅಂತ ಅಂದರು. ಅವಾಗ ಅದೇ ಅಂದ್ಕೊಂಡು, ಹೆಣ್ಮಕ್ಳಿಗೆ ಸೆಟ್ಲ್ ಆಗೋದು ಅಂತ ಅಂದರೆ ಮದುವೆ ಆಗಬೇಕು, ಮದುವೆ ಆಗಿ ಸೆಟ್ಲ್ ಆಗಬೇಕು ಅಂತ. ಯಾಕೆ ಅಂತ ನನ್ನ ಕ್ವೆಶನು. ಫಸ್ಟು ಸೆಟಲ್ ಆಗಬೇಕು, ಅದಾದಮೇಲೆ ಮದುವೆ ಆಗಬೇಕು. ಮದುವೆ ಆಗೋದು ಲೈಕ್ ಇಟ್ಸ್ ಎ ಡಿಫ್ರೆಂಟ್ ಇದದು. ಬರೀ ಆರಾಮಾಗಿ ಸೆಟ್ಲ್ ಆಗ್ತೀನಿ ಅಂತ ಮದುವೆ ಆಗಬೇಕು ಅಂದರೆ ಇಟ್ಸ್ ಅ ಬಿಸ್ನೆಸ್ ಆಗೋಗುತ್ತೆ. ಬಹುಶಃ ನಂಗೆ ಆ ಒಂದು ಥಾಟ್ ಇಲ್ಲದೆ ಇರೋದಕ್ಕೆ ಈಗ ಸದ್ಯಕ್ಕೆ ಆ ಥಾಟ್ ಇಲ್ಲ. ಫಸ್ಟ್ ನಾನು ಸೆಟ್ಲ್ ಆಗಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕು. ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ ಅಥವಾ ನನ್ನ ಗಂಡ ಬಂದು ನೋಡ್ಕೊಳ್ಳೋದಲ್ಲ, ನಾನು ನೋಡ್ಕೋಬೇಕು. ಸೊ ಈ ಥರದೊಂದು ಸುಮಾರು ಪ್ರಿನ್ಸಿಪಲ್ಸ್ ಇದೆ, ಥಾಟ್ಸ್ ಇದೆ. ಒಂದ್ಸತಿ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಕಲ್ತ ಮೇಲೆ ಬಹುಶಃ ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ಯೋಚನೆ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕೆ ಏನಿದ್ರು ಕೆರಿಯರ್ ಸಿನಿಮಾ ನನ್ನ ಮೈಂಡ್ ಫುಲ್. ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ, 24/7 ಸಿನಿಮಾದ ಬಗ್ಗೆ ಮಾತಾಡೋದು ಬಿಡು, ಟಾಕ್ ಅಬೌಟ್ ನೀನೇನು. ಅವ್ರಿಗೆಲ್ಲ ನನಗೆ ಇನ್ಫ್ಯಾಕ್ಟ್ ಒಂದೊಂದ್ಸತಿ ಕೂರಿಸ್ಕೊಂಬಿಟ್ಟು, ನೀನು ಹುಚ್ಚಿ ಆಗ್ಬಿಟ್ಟಿದ್ಯಾ ಶರಣ್ಯ, ಸ್ವಲ್ಪ ನೀನು ಕಾಮ್ ಆಗಬೇಕು, ಹುಚ್ಚಿ ಆಗ್ಬಿಟ್ಟಿದ್ಯಾ ನೀನು ಅಂತ ಬೈತಾ ಇರ್ತಾರೆ. ಬಿಕಾಸ್ ಈಗ ಫ್ರೆಂಡ್ಸ್ ಯಾರೇ ಕೂತ್ರು ಅವರೆಲ್ಲ ಈಗ ಅವ್ರವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅಲ್ಲೇನೋ ಜಗಳ ಆಯಿತು, ಇವ್ರು ಹಿಂಗೆ ಅಂದರು, ಗಾಸಿಪ್ ಮಾಡ್ತೀವಿ, ಏನೋ ಒಂದು ಹೇಳ್ತಾ ಇರ್ತಾರೆ. ನಾನು ಬರೀ ಆ ಸಿನಿಮಾದಲ್ಲಿ ಹಂಗಾಯ್ತಂತೆ, ಈ ಸಿನಿಮಾ ಹಿಂಗಾಯ್ತಂತೆ, ಸಿನಿಮಾ ಅದೊಂದು ಟಾಪಿಕ್ ಬಿಟ್ಟು ಆಚೆ ಬಾಮ್ಮ ಅಂತ ಹೇಳ್ತಾ ಇರ್ತಾರೆ. ಓಕೆ, ಈಗ ನನ್ಗೆ ಗೊತ್ತಿರೋ ಪ್ರಕಾರ ಅಂದರೆ ಡೇ 1 ಅಲ್ಲಿ ನೀವು ಒಂದು
ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೋತೀರಾ, MNC ಇರ್ತೀರಾ, ಒಳ್ಳೆ ಸ್ಯಾಲ್ರಿ ಬರ್ತಿರುತ್ತೆ. ಸೊ ಆ ಟೈಮಲ್ಲಿ ಇಲ್ಲ ನಾನು ಸಿನಿಮಾನೇ ಪ್ಯಾಷನ್ ಅಂತ ತೊಗೊಂಡು ಅಪ್ಪನಿಗೆ ಇಷ್ಟ ಇರಲ್ಲ ಇಂಡಸ್ಟ್ರಿಗೆ ಬರೋದು. ಅವತ್ತಿಗೆ ಇಲ್ಲ ನಾನು ಏನೋ ಮಾಡ್ತೀನಿ ಅಂತ ಆಚೆ ಬಂದಿದ್ರೆ, ಇವತ್ತು ಒಬ್ಬ ಬಿಗ್ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ನೋಡಿದಾಗ ಅಪ್ಪ ಏನಂದ್ರು, ಜೊತೆಗೆ ನೋಡಿದ್ರ ಸಾಂಗ್ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಯಿತು. ಇಲ್ಲ ನೀವೊಂದು ಮಾತು ಹೇಳಿದ್ರಿ ನನಗೆ ಲಾಸ್ಟ್ ಟೈಮ್ ಮಾತಾಡ್ತಾ ಹೋದಾಗ, ನನಗೆ ಯಾರ ಅಪ್ರಿಸಿಯೇಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಅಫ್ಕೋರ್ಸ್ ಇಂಪಾರ್ಟೆಂಟೇ, ಬಟ್ ನನ್ನ ತಂದೆ ನನ್ನನ್ನು ಒಪ್ಕೊಳ್ಬೇಕು ಅನ್ನೋಂಥದ್ದು. ಸೊ ಈಗ ಎಷ್ಟು ಖುಷಿ ಇದ್ದಾರೆ ಡ್ಯಾಡಿ ಅಂತ. ಅವರು ವೆರಿ ಲೆಸ್ ಎಕ್ಸ್ಪ್ರೆಸಿವ್, ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ನಾವು ಅನ್ಕೋಬೇಕಷ್ಟೇ ಖುಷಿಯಾಗಿದ್ದಾರೆ ಅಂತ, ಅವ್ರೇನು ಹೇಳಲ್ಲ. ಬಟ್ ಅವರ ಒಂದು ಎಕ್ಸೈಟ್ಮೆಂಟು, ಅವರು ಈಗ ಶೇರ್ ಮಾಡಿರ್ತಾರಲ್ಲ, ನಾವು ಅದನ್ನು ಕತ್ಕೊಂಡು ನೋಡಿ ಓಕೆ ಶೇರ್ ಮಾಡಿದ್ದಾರೆ ಅಂತ ಹ್ಯಾಪಿ ಅನ್ನೋ ಆ ಥರ ಅನ್ಕೊಬೇಕು. ಬಿಟ್ರೆ ಈಸ್ ನಾಟ್ ದಟ್ ಎಕ್ಸ್ಪ್ರೆಸಿವ್, ಕುತ್ಕೊಂಡ್ಬಿಟ್ಟು ಖುಷಿ ಆಯಿತು ಮಗಳೇ ಆ ಥರ ಎಲ್ಲ ಅವ್ರು ಯಾವತ್ತೂ ಮಾತಾಡಲ್ಲ. ಬಹುಶಃ ಅದನ್ನು ನಾನು ಕ್ರೇವ್ ಮಾಡ್ತೀನಿ ಒಂದೊಂದ್ಸಲ, ಹೇಳ್ಬೋದಿತ್ತಲ್ಲ ಅಂತ, ಬಟ್ ಹಿ ಡಸಂಟ್ ಡೂ ಇಟ್. ಬಟ್ ಅದೇ ನನ್ನ ವರ್ಕ್ ಅಂದರೆ ಐ ವಾಸ್ ನನ್ನ ರ್ಯಾಂಕ್ ಸ್ಟೂಡೆಂಟ್. ಅದಾದ್ಮೇಲೆ ಕೆಲಸಗಳು ತುಂಬ ಬರ್ತಾ ಇತ್ತು. ಬಿಕಾಸ್ ನಮ್ಮ ಕಾಲೇಜಲ್ಲಿ ಕೂತಾ ಇರಬೇಕಾದ್ರೂ ಟೀಚರ್ಸ್ ಎಲ್ಲ ಬೈಯೋರು, ಇಷ್ಟು ಒಳ್ಳೆ ಓದೋ ಸ್ಟೂಡೆಂಟು ಏನಕ್ಕೆ ಪ್ಲೇಸ್ಮೆಂಟ್ ಕೊಡ್ತಿಲ್ಲ ಅಂತ. ಬಟ್ ನನಗೆ ನಾನು ಹೇಳಿದ್ನಲ್ಲ, ನನಗೆ ದುಡ್ಡು ನನಗೆ ಅಷ್ಟು ಇಂಪಾರ್ಟೆಂಟ್ ನಂಗೆ ಯಾವತ್ತೂ ಆಗೇ ಇಲ್ಲ. ಅದಕ್ಕೆ ಬಹುಶಃ ನನ್ನ ದೇವ್ರ ಕೈ ಬಿಟ್ಟು ನನಗೆ ಯಾವತ್ತೂ ಬ್ರೋಕು ಆಗಿಲ್ಲ ನನಗೆ. ಬಿಕಾಸ್ ಏನೋ ಒಂದು ಕೆಲಸಗಳಾಗ್ತಾ ಇರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಸೊ ಆ ದುಡ್ಡು ಹಿಂದೆ ಓಡಿದ್ರೆ ಸಿಗಲ್ವಂತೆ, ಅದನ್ನು ಬಿಟ್ರೇ ಅದು ಹಿಂದೆ ಬರುತ್ತೆ ಅಂತ ಐ ಬಿಲೀವ್. ಸೊ ನನ್ನ ವರ್ಕ್ಗೆ ಅಂದರೆ ಈಗೇನೋ ದುಡ್ಡು ಬೇಕು ಅಂತ ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ಓದ್ತಾ ಇರಬೇಕಾದ್ರೂ ಖುಷಿ ಅನಿಸ್ತಾ ಇತ್ತು, ಓಕೆ ನಾನು ಟಾಪರ್ ಆದೆ, ನಾನು ರ್ಯಾಂಕ್ ಬಂದೆ. ಬಟ್ ನನಗೆ ಇವಾಗ ಸಿನಿಮಾ ಗೆದ್ದಾಗ ಸಿಕ್ಕಿದ ಖುಷಿ ನಂಗೆ ಅದು ಯಾವತ್ತೂ ಅಲ್ಲಿ ಸಿಕ್ಕಿಲ್ಲ. ಅಲ್ಲಿ ಓಕೆ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅದೆಲ್ಲ ಓಕೆ. ಬಟ್ ಇದು ಗೆದ್ದಾಗ ನನಗೆ ಖುಷಿ ಆಗ್ತಾಯಿತ್ತು ಪರ್ಸ್ನಲಿ. ಸೊ ಅದಕ್ಕೋಸ್ಕರ ನನಗೋಸ್ಕರ ಈ ಕೆರಿಯರ್ನ ಚೂಸ್ ಮಾಡಿದ್ದು ನಾನು, ನನಗೆ ಖುಷಿ ಆಗುತ್ತೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಐ ನ್ಯೂ ಇವ್ರಿಗೆಲ್ಲ ಒಂದು ದಿವಸ ಖುಷಿ ಮಾಡ್ತೀನಿ. ನಮ್ಮ ಅಮ್ಮ ಖುಷಿ, ಶಿ ಈಸ್ ಎಕ್ಸ್ಪ್ರೆಸಿವ್. ಅವರಿಗೆ ಅವ್ರು ಆ್ಯಕ್ಟರ್ ಆಗಬೇಕಿತ್ತು, ಅವ್ರು ಡ್ಯಾನ್ಸ್ ಆಗಬೇಕಿತ್ತು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಶಿ ಈಸ್ ವೆರಿ ಹ್ಯಾಪಿ. ನಾನಂತೂ ಆಗಲಿಲ್ಲ, ಇವಳೇನೋ ಮಾಡ್ತಾಳೆ ಅಂತ. ಬಟ್ ಡೆಫಿನೆಟ್ಲಿ ಡ್ಯಾಡಿಗೆ ಬೆಟರ್ ಕೆರಿಯರ್ ಅದು ಇರ್ತಾ ಇತ್ತು 100% ಅಂತ ಅವ್ರಿಗಿದೆ. ಬಿಕಾಸ್ ಇದೊಂದು ಸ್ವಲ್ಪ ಅನ್ಸರ್ಟೇನ್ ಅಲ್ವಾ. ಈಗ ಒಂದು ಸತಿ ಫುಲ್ ಟಾಪ್ ಇರುತ್ತೆ, ಸಡನ್ನಾಗಿ ಡ್ರಾಪ್ ಆಗುತ್ತೆ. ಸೊ ಅವ್ರ ಕನ್ಸರ್ನ್ ನಾನು ತಪ್ಪು ಅಂತಲೂ ಹೇಳಲ್ಲ. ಮೇ ಬಿ ಆ್ಯಸ್ ಅ ಪೇರೆಂಟ್ ಬಹುಶಃ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೇನೋ. ಸೊ ಅವ್ರಿಗೆ ಅದು ಪ್ರೊಫೆಷನ್ ಚೆನ್ನಾಗಿತ್ತು ಅಂತಲೇ ಅವರು ಅನ್ಕೋತಾರೆ ಮೋಸ್ಟ್ಲಿ. ಈಗಲೂ ನಂಗೆ ಗೊತ್ತಿಲ್ಲ, ಬಿಕಾಸ್ ಈ ನೆವರ್ ಸ್ಪೀಕ್ಸ್. ಬಟ್ ಇವಾಗ ಅವರು ಶೇರ್ ಮಾಡೋದು, ಸ್ಟೋರಿ ಹಾಕೋದು ಚೆನ್ನಾಗಿದೆ ಅಷ್ಟೇ. ಅವರು ಅಂದ್ರು ಅಂದರೆ ಖುಷಿಯಾಗಿದೆ ಅಂತ. ಸೊ ಅದನ್ನ ನೋಡಿಕೊಂಡು ಸ್ವಲ್ಪ ಖುಷಿಯಾಗಿದ್ವಿ. ಬಟ್ ಐ ಡೋಂಟ್ ನೋ ಯಾವತ್ತು ಅವರು ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತಾರೆ ಅಂತ. ಬಹುಶಃ ಟೈಮ್ ಬರುತ್ತೆ. ಓಕೆ, ಈಗ 1980 ಸಿನಿಮಾದಲ್ಲೇ ಸೈಮಾ ಅವಾರ್ಡ್ ತಗೊಂಡ್ರಿ, ಅಂದರೆ ಡೆಬ್ಯೂ ಸಿನಿಮಾದಲ್ಲೇ ಅವಾರ್ಡ್ ಸಿಕ್ಕಿದ್ದು. ಈಗ ಕೃಷ್ಣಂ ಪ್ರಣಯ ಸಖಿ, ಬಿಫೋರ್ ಕೃಷ್ಣಂ ಪ್ರಣಯ ಸಖಿ, ಆಫ್ಟರ್ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಥರದ್ದು ನಿಮ್ಮ ಕರಿಯರ್ ಆಗುತ್ತೆ ಅನ್ನೋಂಥ ಹೋಪ್ಸ್ ಅಂತೂ ಇದೆ ಅಂತ. ಡೆಫಿನೆಟ್ಲಿ ಇದು 2.1 ನಿಜವಾಗ್ಲೂ ಹೌದು. ಯಾಕಂದರೆ ಈಗ 1980 ಇಷ್ಟೊಂದು ಮಾಡಿಬಿಟ್ಟೆ, ಗಟ್ಟಿಮೇಳ ಮಾಡಿದೆ, ಇನ್ನೊಂದು 4-5 ಸಿನಿಮಾಗಳು ಮಾಡಿದೆ. 1980ಗೆ ಸೈಮಾ ಬಂತು. ಬಟ್ ಸ್ಟಿಲ್ ಎಷ್ಟೊಂದು ಆಡಿಯನ್ಸ್ಗೆ ರೀಚ್ ಆಗಿರಲಿಲ್ಲ. ಕೃಷ್ಣಂ ಪ್ರಣಯ ಸಖಿ ಆದಾಗ ಕಮೆಂಟ್ಸಲ್ಲಾಗಲಿ ನೋಡ್ತಾ ಇದ್ದಾರೆ, ನಿಮ್ಮ ಡೆಬ್ಯೂ ಸಿನಿಮಾ ಸೂಪರ್ ಅಂತೆಲ್ಲ ಅಂತ ಇದ್ದಾರೆ. ಲೈಕ್ ಡೆಬ್ಯೂನಾ 8 ಸಿನಿಮಾ ಲೈಕ್ ಇಷ್ಟೆಲ್ಲ ಮಾಡಿದ್ದೀನಿ, ಆದರೂ ದೇ ಆರ್ ಫೀಲಿಂಗ್ ಡೆಬ್ಯೂ ಅಂದರೆ ಇನ್ನೂ ನಾನು ಎಷ್ಟು ಜನಕ್ಕೆ ರೀಚ್ ಆಗಿರಲಿಲ್ಲ, ಇದ್ರ ಮೂಲಕ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ನಿಸ್ತು. ಎಷ್ಟೋ ಒಂದು ಯಾವುದೋ ಇಂಟರ್ವ್ಯೂಲು ಅವರು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಮೊದಲನೇ ಸಿನಿಮಾಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಏನು ಅನಿಸ್ತಿದ್ದೀರಾ ಅಂತ ಕೇಳಿದ್ರು ಅವರು. ಅವಾಗ ನಂದು ನನ್ನ ಮೊದಲನೇ ಸಿನಿಮಾ ಅಲ್ಲ ಅಂತ. ಸೊ ಅವಾಗ ಅನ್ನಿಸ್ತು ಡೆಫಿನೆಟ್ಲಿ ದಿಸ್ ಇಸ್ ಅ 2.0 ನನಗೆ. ಯಾಕಂದರೆ ಎಷ್ಟೊಂದು ಜನ ಒಂದಿಷ್ಟು ಆಡಿಯನ್ಸಿಗೆ ಗೊತ್ತಿತ್ತು, ಬಟ್ ಈಗ ಇನ್ನೂ ಅದು ಆಡಿಯನ್ಸ್ ವೈಡ್ ಸ್ಪ್ರೆಡ್ ಆದರು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಪ್ರತಿಯೊಂದೂ ಇಟ್ ವೆಂಟ್ ಕ್ರೇಜಿ ರೀಚ್ ಆಯಿತು. ಎಲ್ಲರೂ ಸಣ್ಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀನೇ ಬರ್ತಿದ್ಯಾ ಅಂತ ಹೇಳೋರು. ಸೊ ಆ ಒಂದು ಫೇಸ್ ಆಫ್ 3 months ಏನಿದೆ, ಎಲ್ಲರ ಬಾಯಲ್ಲೂ ನನ್ನ ಹೆಸರಿತ್ತು ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಸೊ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ನೆಕ್ಸ್ಟ್ ಇವಾಗ ಈಗ ಬೋಲ್ಡ್ ಒಂದು ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ದೀನಿ, ಗ್ಲಾಮರ್. ಶರಣ್ಯ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಬಂದಿದೆ. ಸೊ ನೆಕ್ಸ್ಟು ಇನ್ನೂ ಬೇರೆ ಬೇರೆ ಥರ ಪಾತ್ರಗಳು, ವರ್ಸಟೈಲ್ ಆ್ಯಕ್ಟರ್ ಅಂತ ಅನ್ಸ್ಕೋಬೇಕು. ಸೊ ದಟ್ ಈಸ್ ಮೈ ನೆಕ್ಸ್ಟ್ ಗೋಲ್ ಆ್ಯಂಡ್ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಅದೇ ನನಗೆ. ಓಕೆ, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.